ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನದ ಇಬ್ಬರು ಸ್ಪೈಗಳನ್ನ ಬಂಧಿಸಲಾಗಿದೆ. ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದಂತ ಇಬ್ಬರ ಬೇಟೆ ಆಗಿದೆ. ಗೂಢಚರ್ಯೆ ಮಾಡ್ತಿದ್ದಂತ ಇಬ್ಬರು ಪಾಕ್ ಪ್ರಜೆಗಳನ್ನ ಬಂಧಿಸಲಾಗಿದೆ. ಪಾಕ್ ಪರ ಇವರು ಬೇಹುಗಾರಿಕೆ ಮಾಡ್ತಾ ಇದ್ರು. ಪಂಜಾಬ್ನ ಅಮೃತಸರದಲ್ಲಿ ಬಲೆ ಹಾಕಿದಂತ ಖಾಕಿ ಪಲಾಕ್ಷೇರ್ ಮಶೀಶ್ ಸೂರಜ್ ಬಂಧಿತರು. ಪಾಕಿಸ್ತಾನದ ISI ಜೊತೆ ಸಂಪರ್ಕದಲ್ಲಿದ್ದಂತ ವ್ಯಕ್ತಿಗಳಿವರು. ಈ ಬಗ್ಗೆ ಭದ್ರತೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಪಾಕ್ಗೆ ಮಾಹಿತಿ ನೀಡ್ತಾ ಇದ್ದಂಥವ್ರು. ಸೇನೆಯ ಕಂಟೋನ್ಮೆಂಟ್ ಏರ್ಬೇಸ್ ಫೋಟೋ, ಸೇನಾ ವಾಹನಗಳ ಫೋಟೋ ತೆಗೆದು ರವಾನಿಸ್ತಾ ಇದ್ರು. ಇಬ್ಬರನ್ನು ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ಪಾಕಿಸ್ತಾನದ ಇಬ್ಬರು ಗೂಢಚಾರಿಗಳನ್ನ ಈಗ ಬಂಧಿಸಲಾಗಿದೆ. ಪಾಕ್ ಪರ ಇವರು ಬೇಹುಗಾರಿಕೆ ಮಾಡ್ತಾ ಇದ್ರು, ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಪಂಜಾಬ್ನ ಅಮೃತಸರದಲ್ಲಿ ಬಲೆ ಹಾಕಿದಂಥ ಖಾಕಿ ನೀವು ನೋಡ್ತಾ ಇದ್ರೆ ಇಬ್ಬರು ಬೇಹುಗಾರರ ಬಂಧನ ಆಗಿರೋದು. ಪಲಾಕ್ಷೇರ್ ಮಶೀಶ್ ಮತ್ತೊಬ್ಬ ಸೂರಜ್ ಇಬ್ಬರು ಕೂಡ ಈಗ ಸದ್ಯಕ್ಕೆ ಬಂದಿದ್ರು. ಪಾಕಿಸ್ತಾನದ ISI ಜೊತೆಗೆ ಸಂಪರ್ಕದಲ್ಲಿ ಇದ್ದಂಥ ಪಾಪಿಗಳಿವರು. ಭದ್ರತೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಪಾಕ್ಗೆ ಮಾಹಿತಿಯನ್ನು ಇವರು ರವಾನಿಸ್ತಾ ಇದ್ರು. ಇನ್ಫಾರ್ಮರ್ ರೀತಿ ಇದ್ರು ಇವರು. ಸೇನೆ ಕಂಟೋನ್ಮೆಂಟ್ ಹಾಗೆ ಏರ್ಬೇಸ್ನ ಫೋಟೋ, ಸೇನಾ ವಾಹನಗಳ ಫೋಟೋ ಇದೆಲ್ಲವನ್ನು ಕೂಡ ಶೇರ್ ಮಾಡ್ತಾ ಇದ್ರು ಅಂತ, ಆದರೆ ಕಳಿಸ್ತಾ ಇದ್ರು. ಇನ್ನು ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ ವಶಕ್ಕೆ ಪಡೆದಂತ BSF ಭಾರತದ ಗಡಿಯನ್ನ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಪಾಕ್ ರೇಂಜರ್ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ವಿಚಾರಣೆ. ಅಂತಾರಾಷ್ಟ್ರೀಯ ಗಡಿಯನ್ನ ಈಗಾಗಲೇ ಬಿಗಿಗೊಳಿಸಲಾಗಿದೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ BSF ವಶಕ್ಕೆ. ಭಾರತದ ಗಡಿಯನ್ನ ಪ್ರವೇಶ ಮಾಡೋದಕ್ಕೆ ಅಕ್ರಮವಾಗಿ ಈತ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆತನನ್ನ ನೀವೀಗೇನು ಲೊಕೇಶನ್ ನೋಡ್ತಾ ಇದ್ದೀರಾ ಮ್ಯಾಪ್ನಲ್ಲಿ, ಆ ಭಾಗದಲ್ಲಿ ಆತನನ್ನು ವಶಕ್ಕೆ ಪಡೆಯಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭದ್ರತೆಯನ್ನು ಯೋಧರು ಬಿಗಿಗೊಳಿಸಿದ್ದಾರೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ರೇಂಜರ್ BSF ವಶಕ್ಕೆ ಪಡೆಯಲಾಗಿದೆ. ಸದ್ಯಕ್ಕೆ ಆತನ ವಿಚಾರಣೆ ನಡೀತಾ ಇದೆ. ಯಾಕೆ ಈತ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದು, ಏನು ಉದ್ದೇಶ? ಪಾಕ್ ರೇಂಜರ್ನ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ಈಗ ವಿಚಾರಣೆ ಮುಂದುವರಿತಾ ಇದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಸದ್ಯಕ್ಕೆ ಯೋಧರು ಇನ್ನಷ್ಟು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪಹಲ್ಗಾಮ್ ಘಟನೆಯ ನಂತರ. ಇದು ಒಂದು ಕಡೆ ಇಬ್ಬರು ಸ್ಪೈಗಳು ಹಾಗೆ ಮತ್ತೊಬ್ಬ ರೇಂಜರ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ.